ಸ್ನೇಹಿತರೆ, ಬಂದಿದ್ದೀವಿ ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆಗೆ. ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸು. ಸೊ ಇದು ಅದರ ಒಂದು ಹಿಸ್ಟ್ರಿ ಇದೆ. ಇದು 1781ರಲ್ಲಿ ಹೈದರಾಲಿ ಅವರ ಕಾಲದಲ್ಲಿ ಗಾರೆಗಚ್ಚಿನ ಅರಮನೆ ಸ್ಥಾಪನೆ ಆಗಿತ್ತು. ನಂತರ 1791ರಲ್ಲಿ ಟಿಪ್ಪು ಸುಲ್ತಾನ್ ಅವರು ಇದನ್ನು ಕಂಪ್ಲೀಟಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಇದನ್ನು ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಫಸ್ಟು ಒಂದು 2 ಫ್ಲೋರ್ ಇದೆ. ಆ್ಯಕ್ಚುಲಿ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರು. ಸೊ ಮೆಟ್ಲು ಹತ್ಕೊಂಡು ಹೋಗಿ ಒಂದು ಜಾಗ ಇದೆ. ಬಟ್ ಇಲ್ಲಾಗೇನೋ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇರೋದ್ರಿಂದ ಹೋಗೋಕೆ ಬಿಟ್ಟಿಲ್ಲ. ಸೊ ಇದೆಲ್ಲ ನೋಡ್ಬೋದು ನೀವು. ಸೊ ಇಲ್ಲೂ ಒಂದು ನಿಮಗೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಸಹ ನೀವು ಎಂಟ್ರಿ ತೊಗೊಬೋದು. ಆ ರೀತಿ ಇದೆ. ಹದಿನೇಳನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಅರಮನೆ ಇದು. ಆಗಿನ ಕಾಲದ ಟೀಕ್ ವುಡ್ಡು ಇದರಲ್ಲಿರ್ತಕ್ಕಂಥ ನಿರ್ಮಿಸಿರ್ತಕ್ಕಂಥ ಎಲ್ಲ ಕಂಬಗಳು, ಬಾಗಿಲುಗಳು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮಗೆ ಲೈಟ್ ಬೆಳಕು ಕಡಿಮೆ ಇದೆ. ಅವಾಗಿನ ಗೋಡೆಗಳ ಏನು ಪ್ರಿಪೇರ್ ಮಾಡಿದ್ರು ಅದು ಯಾವ ರೀತಿ ಇತ್ತು ನೋಡ್ಬೋದು. ಇಲ್ಲಿ ಸ್ವಲ್ಪ ಮಂದ ಬೆಳಕಿದೆ. ಎಲ್ಲ ಗೋಡೆಗಳೆಲ್ಲ ಇದು ಬಿದ್ದಿದೆ. ಯಾವ ರೀತಿ ಆವಾಗಿನ ಕಾಲದಲ್ಲಿ ಶೀಟ್ ಅಥವಾ ಏನು ಗೋಡೆ ಕೆತ್ತನೆ ಕೆಲಸ ಅಥವಾ ಶುಡ್ಕಿ ಗಾರೆ ಕೆಲಸಕ್ಕೆ ಏನು ಮಾಡಿದ್ರು ಅದು ಚೆನ್ನಾಗಿದೆ. ಅದನ್ನು ನೋಡ್ಬೋದು.
ನಿಮಗೆ ಒಳಗಡೆ ತೋರಿಸ್ದಂಗೆ ಹೊರಗಡೆನೂ ಸ್ಟೆಪ್ಸ್ಗಳಿದ್ದಾವೆ ಮೇಲೆ ಹತ್ಕೊಂಡು ಹೋಗಲಿಕ್ಕೆ, ಫಸ್ಟ್ ಫ್ಲೋರ್ಗೆ ಹೋಗಲಿಕ್ಕೆ. ಸೊ ಇದು ನೋಡ್ಬೋದು. ಸೊ ಹೊರಗಡೆನೂ ಸಹ ನಿಮಗೆ ಇಲ್ಲಿ ನಿಂತ್ಕೊಂಡು ದರಬಾರು ಮಾಡಲಿಕ್ಕೆ ಅಥವಾ ರಾಜ ಕೂತ್ಕೊಳ್ಳಿಕ್ಕೆ, ಟಿಪ್ಪು ಸುಲ್ತಾನ್ ಕೂತ್ಕೊಳ್ಳಿಕ್ಕೆ ಬಳಸಾದಂತಹ ಒಂದು ಬಾಲ್ಕನಿ ಸಹ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸ್ನೇಹಿತರೆ ನೋಡಿದ್ರಿ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ನ. ಸೊ ಸಮ್ಮರ್ ಪ್ಯಾಲೇಸ್ ಇದು ನಿಮ್ಗೆ ಹೇಳ್ದಂಗೆ 1781ರಲ್ಲಿ ಹೈದರಾಲಿ ಅವರು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರು. ನಂತರ ಅವರ ಮಗನಾದ ಟಿಪ್ಪು ಸುಲ್ತಾನ್ ಅವರು 1791 10 ವರ್ಷಗಳ ನಂತರದಲ್ಲಿ ಅದನ್ನು ಕಂಪ್ಲೀಟಾಗಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸಿ ಇದು ಮಾಡಿದರು. ಇನ್ನು ಬೇಸಿಗೆಯಲ್ಲಿ ಇಲ್ಲಿ ವಾತಾವರಣ ಬೆಂಗಳೂರಲ್ಲಿ ತಂಪಾಗಿರ್ತಕ್ಕಂಥ ಸಮಯ ಆಗಿದ್ದರಿಂದ ಅವರು ಈ ಒಂದು ಅರಮನೆಯಲ್ಲಿ ಬಂದು ಅವರು ಸ್ಟೇ ಮಾಡ್ತಿದ್ರು. ಸೊ ಹಾಗಾಗಿ ಇಲ್ಲಿ ನಿಮಗೆ ಹೊರಗಡೆಯಿಂದ ನೋಡಿದ್ರೆ ಜಸ್ಟ್ ಒಂದೇ ಫ್ಲೋರ್ ಅಂತ ಕಾಣಿಸುತ್ತೆ, ಬಟ್ ಒಳಗಡೆ ಹೋದರೆ ನಿಮಗೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ 2 ಇದೆ. ನಿಮಗೆ ಎಷ್ಟು 2 ಫ್ಲೋರ್ ಸಿಗುತ್ತೆ ಕಾಣಿಸುತ್ತೆ ನಿಮಗೆ. ಸೊ ಕಂಪ್ಲೀಟಾಗಿ ಟೀಕ್ ವುಡ್ಡು ಈ ಮರಗಳ ಒಂದು ಬಳಸಿನೇ ಸಹ ಈ ಒಂದು ಅರಮನೆಯನ್ನು ಕಟ್ಟಿರ್ತಕ್ಕಂಥದ್ದು. ಸೊ ನೀವು ಇದು ನೋಡೋದು ಹಿಂದೆ ಒಂದು ಅರಮನೆ ಹಿಂದೆಗಡೆ ಒಂದು ಕಾರಂಜಿ ಸಹ ಇದೆ, ಬಟ್ ಇವಾಗ ಅಲ್ಲಿ ನೀರೇನೂ ಇಲ್ಲ. ಕಾರಂಜಿಯ ಒಂದು ಪರಿಕಲ್ಪನೆ ಆವಾಗಲೂ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ ಇತಿಹಾಸದಲ್ಲಿ ಈ ಒಂದು ಇದರಲ್ಲಿ ಸಿಗುತ್ತೆ ನಿಮಗೆ. ಸೊ ಇದು ಇವತ್ತಿನ ವಿಶೇಷ ಒಂದು ಇತಿಹಾಸವಿರ್ತಕ್ಕಂಥ ಸ್ಥಳದಲ್ಲಿ ನಾವು ವಿಸಿಟ್ ಮಾಡಿದ್ದು ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ. ಮತ್ತು ಇನ್ನೊಂದು ಒಂದು ಅಪ್ಡೇಟು, ಇಲ್ಲಿ ಎಂಟ್ರಿ ಟಿಕೆಟು 20 ರೂಪೀಸ್ ಇದೆ. ಬಟ್ ಕೋವಿಡ್ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಯಾರಿಗೂ ಬೈ ಪರ್ಸನ್ ಯಾರಿಗೂ ಎಂಟ್ರಿ ಪೇಮೆಂಟ್ ಕೊಡ್ತಾಯಿಲ್ಲ, ಲೈಕ್ ಟಿಕೆಟ್ಸ್ ಇಶ್ಯೂ ಮಾಡ್ತಾಯಿಲ್ಲ. ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ಅದರಿಂದ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಅದು ಕನ್ಫರ್ಮ್ ಮಾಡಿದ್ಮೇಲೆ ನಿಮಗೆ ಒಳಗಡೆ ಎಂಟ್ರಿ ಬಿಡ್ತಾ ಇದ್ದಾರೆ. ಸೊ ಈ ರೀತಿ ಒಂದು ಒಳ್ಳೆ ಇನಿಷಿಯೇಟಿವು ಲೈಕ್ ಕೋವಿಡ್ ಸಿಚುವೇಷನ್ ಟೈಮಲ್ಲಿ ತುಂಬ ಚೆನ್ನಾಗಿದೆ. ಬಿಕಾಸ್ ಎಲ್ಲೋ ನಾನು ನೋಡಿರಲಿಲ್ಲ, ಇದು ಹೊಸದಾಗಿ ಇದು ಪೇಮೆಂಟ್ ಆಪ್ಷನ್ ಆನ್ಲೈನ್ ಮಾಡಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಒಳಗಡೆ ಹೋಗುವಂಥದ್ದು ಭಾಳ ಚೆನ್ನಾಗಿದೆ. ಸೊ ಲಿಂಕ್ ಅದು ಫೋಟೋ ಹಾಕ್ತೀನಿ ನಿಮಗೆ. ಸೊ ನೀವು ವಿಸಿಟ್ ಮಾಡಿ. ಇದು ಜಾಸ್ತಿ ದೂರ ಏನಿಲ್ಲ, KR ಮಾರ್ಕೆಟಲ್ಲಿದೆ. ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ನಿಮಗೆ ಒಂದು ಪ್ಯಾಲೇಸ್ ಸಿಗುತ್ತೆ. ಗಾಡಿ ನಿಮ್ಮ ಮುಂದೆ ಸ್ವಲ್ಪ ಎಲ್ಲರೂ ಹೋಗಿ ಪಾರ್ಕಿಂಗ್ ಮಾಡಿಬಿಟ್ಟು ಬಂದುಬಿಟ್ರೆ ನೀವು ಆರಾಮಾಗಿ ಒಂದು ಹಾಫ್ ಆನ್ ಅವರ್ 1 ಅವರ್ ನಿಮಗೆ ಆರಾಮಾಗಿ ಇಲ್ಲಿ ಸ್ಪೆಂಡ್ ಮಾಡಿಕೊಂಡು ಪ್ಲೇಸೆಲ್ಲ ನೋಡಿಕೊಂಡು ಹೋಗ್ಬೋದು. ಸೊ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಜಾಗ ಅಂತ ಹೇಳ್ಬಿಟ್ಟು. ಈ ಉದ್ಯಾನವನ ಸಹ ನೀವು ಇಲ್ಲಿ ಅವರೇ ಮಾಡಿರ್ತಕ್ಕಂಥ ಆಗಿನ ಕಾಲದಲ್ಲಿ ಇದ್ದಂತಹ ಜಾಗನೇ ಇದು ಡೆವಲಪ್ ಮಾಡಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಸೊ ಲಿಂಕ್ ತೋರಿಸ್ತೀನಿ. ಲಿಂಕ್ ತೋರಿಸೋದ್ರ ಮೂಲಕ ಈ ವಿಡಿಯೋನ ಎಂಡ್ ಮಾಡ್ತೀನಿ ಇಲ್ಲೇ. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಬಿದ್ದವರು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ಯಾರು ಈ ವಿಡಿಯೋಸ್ನ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಮರೀದಂಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.